ಟೆಕ್ನಿಕ್ಯಾಲಿಟೀಸ್ ಅಂತ ಬಂದಾಗ ಏನೇನು ತಯಾರಿ ನಡೆಸ್ತೀರಾ? ಆ್ಯಂಡ್ ಇವತ್ತಿಗೆ ನಮ್ಮ ಕನ್ನಡ ಸ್ಪೇಸ್ ಅಂತ ಬಂದಾಗ ಯಾವ್ಯಾವ ಹಳೇದನ್ನೆಲ್ಲ ಬ್ರೇಕ್ ಮಾಡಿ ಹೊಸದನ್ನು ಕಟ್ಟೋ ಪ್ರಯತ್ನಗಳು ನಡೀತಾ ಇದೆ? ವೆನ್ ಇಟ್ ಕಮ್ಸ್ ಟು ಟೆಕ್ನಿಕ್ಯಾಲಿಟೀಸ್ ನಾವು ಮಾತಾಡೋದು ಹೆಂಗೆ ಅಂದರೆ ಕ್ಯಾಮ್ರಾ ವರ್ಕ್ ಸಕ್ಕತ್ತು. ಲೈಟಿಂಗ್ ಬಗ್ಗೆ ಮಾತಾಡಲ್ಲ, ವೆರಿ ರೇರ್. ಬಹುಶಃ ಸೈಡ್ ಎ ಸೈಡ್ ಬಿ ಬಂತಲ್ಲ ಫಿಲಮು, ಅದರದ್ದು ಮಾತಾಡಿದ್ವಿ ಅಷ್ಟೇ ನಾವು. ಲೈಟಿಂಗು ಸೂಪರು ಇದು ಅಂತ ಸಪ್ತಸಾಗರದ ಆಚೆ ಎಲ್ಲೋಗೆ. ಅದನ್ನು ಮೀರಿ ನಾವು ಲೈಟಿಂಗ್ ಬಗ್ಗೆ ಇಲ್ಲಿವರೆಗೂ ಮಾತಾಡಿಲ್ಲ. ಸೊ ಅದನ್ನು ಬಿಟ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಫಿಲಮ್ ಮೇಕಿಂಗ್ ಇದೆಯಲ್ಲ, ನೀವೊಂದು ಅರ್ಥ ಮಾಡ್ಕೋಬೇಕು, ಥಿಯೇಟರ್ ಇಸ್ ಫಾರ್ ಆ್ಯಕ್ಟರ್ಸ್, ಸೀರಿಯಲ್ಸ್ ಅಂದರೆ ಟಿ ವಿ ಮೀಡಿಯಮ್ ಈಸ್ ಫಾರ್ ರೈಟರ್ಸ್, ಸಿನಿಮಾ ಈಸ್ ಫಾರ್ ಡೈರೆಕ್ಟರ್ಸ್. ಆ ಥರದ್ದು ಸ್ಟೈಲು ಉಪ್ಪಿ ಸರ್ಗೆ ನಮ್ಮಲ್ಲಿದೆ. ನಾನ್ ಲೀನಿಯರ್ ನರೇಷನ್. ನಾಟ್ ಜಸ್ಟ್ ದಟ್, ಈವನ್ ಹಿಸ್ ಕ್ಯಾಮ್ರಾ ಆ್ಯಂಗಲ್ಸ್ ಇಫ್ ಯು ಸಿ, ನೀವು ಓಮ್ ಸಿನಿಮಾ ತೆಗೆದುಬಿಟ್ಟು ನೋಡಿದ್ರೆ ಟೆಕ್ಸ್ಟ್ ಬುಕ್ ಫಿಲಮ್ ನಮಗದು, ಗ್ಯಾಂಗ್ಸ್ಟರ್ಗೆ ಕನ್ನಡಗೆ ಅಂತ ಇಟ್ಕೊಂಡ್ರೆ, ನಾನು ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಿದ್ದೀನಿ. ಇದು ಉಪ್ಪಿ ಸರ್ ಏನಕ್ಕೆ ಗ್ರೇಟ್ ಅಂತ ನಾವೆಲ್ಲರೂ ಕನ್ಸಿಡರ್ ಮಾಡ್ತೀವಿ ಗೊತ್ತಾ? ಅವ್ರು ನಾನು ಸಿಕ್ಕರೆ ಕಾಲಿಗೆ ಬಿದ್ದುಬಿಡ್ತೀನಿ ನಾನು. ಯಾಕೆ ಒಂದು ವಿಷಯಕ್ಕೆ ಏನು ಅಂದರೆ ಭಾಷಾ ಎಫೆಕ್ಟ್ ಅಂತ ಒಂದಿದೆ. ಅದನ್ನು ಸುರೇಶ್ ಕೃಷ್ಣ ಅವರು, ಭಾಷಾ ಡೈರೆಕ್ಟರೇ, ಒಂದು ಪುಸ್ತಕದಲ್ಲಿ ಬರೀತಾರೆ. ನೀವೆಲ್ಲ ಸಿನಿಮಾಲ್ಲೂ ಇವಾಗ ಅದು ಕಾಮನ್ನು ಏನು ಅಂದರೆ, ಒಬ್ಬ ತುಂಬ ಒಳ್ಳೆ ಹೀರೋ ಇರ್ತಾನೆ, ಅಣ್ಣ ಅಣ್ಣ ಅಂತ. ವೆರಾಸ್ ಉಪೇಂದ್ರ ಬೀಯಿಂಗ್ ಉಪೇಂದ್ರ, ಓಮಲ್ಲಿ ಫಸ್ಟು ರೌಡಿ ಅವನು ಬಂದು ಏಯ್ ಐ ಲವ್ ಯು ಹೇಳು ಅಂತ ಇರ್ತಾನೆ, ಸತ್ಯ ಅನ್ನೋನು. ಬಟ್ ವಾಪಸ್ ಹೋದರೆ ಪಾಪ ಅವನು ಹೆಂಗಿದ್ದ ಗೊತ್ತಾ, ಕಂಪ್ಲೀಟ್ ಉಲ್ಟಾ. ನಾವು ಸಿನಿಮಾ ಹೇಳ್ತಿರೋ ಪ್ಯಾಟರ್ನ್ಗೆ ಅವ್ರು ಕಂಪ್ಲೀಟ್ ಉಲ್ಟಾ ಹೇಳ್ತಾ ಇದ್ದಾರಲ್ಲಿ, ಆಲ್ವೇಸ್ ಉಲ್ಟಾ. ಸೊ ಹೀ ಈಸ್ ಆಲ್ವೇಸ್ ಗ್ರೇಟ್ ಆ ವಿಷಯದಲ್ಲಿ. ನಾನು ಅದಕ್ಕೆ ಹೆಂಗೆ ಗುರು ಯೋಚನೆ, ನಾನು ಹಿಂಗೆ ಹೇಳ್ತೀನಿ, ನೀನು ಏನಕ್ಕೆ ಹೇಳ್ತೀಯಾ, ಝೆಡ್ ಹೇಳು ಅಂತಾರವರು. ಹೌದಲ್ವಾ, ಅದನ್ನು ಹೇಳ್ಬೋದಲ್ವಾ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಇವತ್ತು ನಾನು ಬರ್ತಾ ಒಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಬಂತು, ಬೆಸ್ಟ್ ಮೋಟಿವೇಶ್ನಲ್ ಸ್ಪೀಚ್ ಎವರ್ ಅಂತ. ಏನು ಅಂದರೆ, ದಾಮಿನಿಯವರು ಉಪೇಂದ್ರ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಹಿಂದೆ ಒಬ್ಬ ಸೈಕಲ್ ಹಾಕ್ಕೊಂಡು ಹೊಡಿತಾ ಇರ್ತಾನೆ ಅವಳನ್ನ, ಪ್ಲೀಸ್ ಒಪ್ಕೊ ಅಂತ. ಇವ್ರು ಬರ್ತಾರೆ, ಉಪ್ಪಿ ಸರ್ ಬಂದ್ಬಿಟ್ಟು, ಏನು ಮಾಡ್ತಾ ಇದೆಯಾ, ಅವಳನ್ನ ಲವ್ ಮಾಡ್ತಿದ್ದೀನಿ, ನನ್ನ ಮಗನೇ ನೀನು ಹಾಕ್ಕೊಂಡಿರೋ ಬಟ್ಟೆ, ನೀನು ಓಡಿಸ್ತಿರೋ ಸೈಕಲ್ಗೆ ಅವಳು ಇನ್ನು 100 ವರ್ಷ ಹೋದರೂ ಬೀಳಲ್ಲ, ಅವಳು ಫಸ್ಟಾಗಿ ನೀನು ಜೀವನ ರೂಪಿಸ್ಕೊಳ್ಳೋ. ಯಾರು ಹೇಳಿದ್ರು ಮೇಡಮ್ ಇದನ್ನು ಫಿಲಮಲ್ಲಿ? ವಾವ್, ಇಷ್ಟು ಸ್ಟ್ರೈಟಾಗಿ ಇಷ್ಟಿದೆ ಯಾರು ಹೇಳಿದ್ರು? ಅದಕ್ಕೆ ದಟ್ ಈಸ್ ವೈ ಉಪೇಂದ್ರ ಬಿಕಮ್ಸ್ ಗ್ರೇಟ್. ಅದೇ ಅವರ ಅನುಭವಗಳ ಅವ್ರನ್ನ ಹಂಗೆ ಹೇಳಿ. ಮೇ ಬಿ, ಆ್ಯಂಡ್ ಆಲ್ಸೋ ದ ವರ್ಲ್ಡ್ ಹಿ ಹ್ಯಾಸ್ ಸೀನ್. ಅಟ್ ದ ಸೇಮ್ ಕಮ್ಸ್ ಟು ಶಂಕರ್ ನಾಗ್ ಸರ್, ಪುಟ್ಟಣ್ಣ ಕಣ್ಗಾಲ್ ಅವರು, ಪ್ರೇಮ್. 1000 ಜನ 1000 ಹೇಳಿ, ಐ ವಿಲ್ ಕಾಲ್ ಹಿಮ್ ಒನ್ ಆಫ್ ದಿ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಆಫ್ ದಿಸ್ ಟೈಮ್. ಏನಕ್ಕೆ ಅಂತಲೂ ಹೇಳ್ತೀನಿ ನಾನು. ಐ ವಿಲ್ ಗಿವ್ ಯು ಉದಾಹರಣೆ ಸಮೇತ ಹೇಳ್ತೀನಿ. ನಿಮಗೆ ಅಕಿರಾ ಕುರಾಸೋವಾದು ಒಂದಿಷ್ಟು ವಿಷಯಗಳಿವೆ. ಏನು ಅಂದರೆ, ಒಂದೊಂದು ಎಮೋಷನ್ಗೆ ಒಂದೊಂದು ಎಫೆಕ್ಟ್ ಕೊಡ್ತಾರೆ ಅವರು. ನೀವು 7 ಸಾಮುರೈ ನೋಡ್ತಾ ಇದ್ದರೆ, ಕೊನೆಯಲ್ಲಿ ಇಡೀ ಫೈಟ್ ನಡೆಯೋದು ಗಾಳಿ ಮಳೆ ಎಲ್ಲ ಬರ್ತಾ ಇರುತ್ತೆ, ಬೆಂಕಿ ಬರ್ತಾ, ಬಿಕಾಸ್ ದೆರ್ ಇಸ್ ಕೋಲಾಹಲ ಇದೆ ಅಲ್ಲಿ ಅಂತ. ಐ ಥಿಂಕ್ ಪ್ರೇಮ್ ಅವರು ಅಕಿರಾ ಕುರಾಸೋ ಅವ್ರ ಸಿನಿಮಾಗಳು ನೋಡಿರಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ನೋಡಿದ್ರೂ ನೋಡಿರ್ಬೋದು, ನನಗೆ ಗೊತ್ತಿಲ್ಲ. ನೀವು ಪ್ರೀತಿ ಏಕೆ ಭೂಮಿ ಮೇಲಿದೆ ಅವ್ರದ್ದೇ ಸಿನಿಮಾ, ಲವ್ ಆದಾಗ ಏನಾಗತ್ತೆ, ಫ್ರೇಮಲ್ಲಿ ನೀವು ನೋಡಿ, ಜೋರಾಗಿ ಗಾಳಿ ಬೀಸೋಕ್ಕೆ ಶುರು ಆಗುತ್ತೆ. ಅವ್ರು ಎಲ್ಲಿ ನಡ್ಕೊಂಡು ಹೋಗ್ತಿದ್ರು ಗಾಳಿ ಬೀಸ್ತಾ ಇರುತ್ತೆ. ಇದು ಯಾರು ಹೇಳ್ಕೊಟ್ರು ಅವ್ರಿಗೆ? ಹಿ ಹ್ಯಾಸ್ ಇನ್ಬಿಲ್ಟ್. ಅದು ನೋಡಿದಾರಲ್ವಾ, ನನಗಿದನ್ನು ಈ ಎಮೋಷನ್ಗೆ ನನಗಿದು ಏನೋ ಒಂದು ಕಾಣಿಸ್ಬೇಕು ಅನ್ನೋದು ಅವ್ರಿಗಿದೆ ಅಂತಂದರೆ, ಹೀ ನೋಸ್ ವಾಟ್ ಟು ಡೂ. ವಿ ಕಾಂಟ್ ಪುಟ್ ಹಿಮ್ ಡೌನ್, ವಿ ಕಾಂಟ್ ಪುಟ್ ಎನಿಬಡಿ ಡೌನ್ ಫಾರ್ ದಟ್ ಮ್ಯಾಟರ್. ನಿಮಗೆ ಮುಂಗಾರು ಮಳೆ ಏನಕ್ಕೆ ಇಷ್ಟ ಆಯಿತು ಅಂದ್ರೆ, ಒನ್ ಆಫ್ ದಿ ಮೇಜರ್ ರೀಸನ್ಸ್ ವಾಸ್ ಮಳೆ. ಅದು ಡೈರೆಕ್ಟರ್ ಚಾಯ್ಸ್. ಅದು ಡೈಲಾಗ್ಸ್ ಹೇಳಿದ ರೀತಿ, ಅದನ್ನು ಫ್ರೆಶ್ ಹೊಸ. ಅದು ಇಷ್ಟು ದಿನ ನಾನು ಕೇಳೇ ಇಲ್ಲ ಗುರು ಈ ಥರದ್ದು. ಆ್ಯಂಡ್ ಅಗೇನ್ ಮುಂಗಾರು ಮಳೆ ನಾನು ಏನಕ್ಕೆ ಅದನ್ನು ಸ್ಟ್ಯಾಂಡ್ ಅಲೋನ್ ಸಿನಿಮಾ ನಾವು ನೋಡಿರೋದ್ರಲ್ಲಿ ಅಂತ ಅನ್ನೋದಾದರೆ, ಆ್ಯಂಡ್ ಪುಟ್ಟಣ್ಣ ಸರ್ದು ಎಲ್ಲ ಸಿನಿಮಾಗಳು ಸ್ಟ್ಯಾಂಡ್ ಅಲೋನ್ ಸಿನಿಮಾ. ನಾವು ಅದನ್ನು ಟಚ್ಚು ಮಾಡೋಕ್ಕಾಗಲ್ಲ, ಆ ಥರನೇ ಬರೆದಿದ್ದಾರೆ ಅವರು. ಆ್ಯಂಡ್ ಆಲ್ಸೋ ಡೈರೆಕ್ಟ್ ಮಾಡಿದ್ದಾರೆ. ನೀವು ರಂಗನಾಯಕಿ ಥರ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಯೋಚನೆ ಮಾಡ್ತಾರೆ ಆ ಥರ? ತಾಯಿನ ಪ್ರೀತಿ ಮಾಡೋ ಮಗನ ಬಗ್ಗೆ ಯಾರಾದರೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದು ಆ ಕಾಲದಲ್ಲಿ ಟ್ಯಾಬೂಸು. ಅಯ್ಯೋ. ಸೊ ಇನ್ನೊಂದು ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ ಅಂತ, ಪುಟ್ಟಣ್ಣ ಸರ್ದೇನೆ. ಇಟ್ ವಾಸ್ ಅಬೌಟ್ ಯೂತ್ ಹೂ ಆರ್ ಸ್ಪಾಯ್ಲ್ಡ್ ಬ್ರ್ಯಾಟ್ಗಳ ಬಗ್ಗೆ ಮಾಡಿರೋಂಥ ಸಿನಿಮಾ ಅದು. ನಾವು ಇವತ್ತು ಹಿಂದಿಯಲ್ಲಿ ಮಾಡ್ತಾ ಇದ್ದಾರೆ ಆ ಸಿನಿಮಾಗಳು. ನಾವು ನಮ್ಮದು ದೊಡ್ಡ ಪ್ರಾಬ್ಲಮ್ ಏನಂದರೆ, ನಮ್ಗೆ ಸ್ವಾಭಿಮಾನ ತುಂಬ ಕಮ್ಮಿ. ಈಸಿಯಾಗಿ ಕನ್ನಡನ ಬೈಯೋಕ್ಕೆ ಶುರು ಮಾಡ್ಬಿಡ್ತೀವಿ. ಕನ್ನಡ ಸಿನಿಮಾಗಳು ಸರಿ ಇಲ್ಲ, ಕನ್ನಡ ರೈಟರ್ಸ್ ಸರಿ ಇಲ್ಲ, ಕನ್ನಡ ಹೇಳ್ಕೊಡೋರು ಸರಿ ಇಲ್ಲ, ಸುಮ್ಮನೆ ಎಲ್ಲರನ್ನೂ ಬೈತೀವಿ. ಕನ್ನಡ ಪೊಲಿಟಿಷಿಯನ್ಸ್ ಸರಿ ಇಲ್ಲ.
ಬಟ್ ವಿ ಫರ್ಗೆಟ್ ದಟ್ ದೇರ್ ಇಸ್ ಅ ಗ್ರೇಟ್ ಹಿಸ್ಟ್ರಿ. ಆ್ಯಂಡ್ ನನಗಿರೋ ಬಿಗ್ಗೆಸ್ಟ್ ಸಮಸ್ಯೆ ಏನಂದರೆ ನಮ್ಮ ಡೈರೆಕ್ಟರ್ಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಬೌಟ್ ದಿ ಹಿಸ್ಟ್ರಿ ಆಫ್ ಕನ್ನಡ ಫಿಲ್ಮ್. ಸೊ ದಟ್ ವಿ ಟೇಕ್ ಪ್ರೈಡ್. ನಮಗೊಂದು ಹೆಮ್ಮೆ ಇರಬೇಕು, ನಾವು ಈ ಥರದ್ದು ಮಾಡಿದ್ದೀವಿ ಅಂದಾಗ ಆ ಹೆಮ್ಮೆ ಇದ್ರೇ ಅಲ್ವಾ ನಾನು ಇನ್ನೂ ಆ ಹೆಮ್ಮೆಗೆ ತಕ್ಕಂಥ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ, ಯೋಚನೆ ಮಾಡೋಕ್ಕೆ ಸಾಧ್ಯ. ಅದಕ್ಕೂ ನಿಭಾಯಿಸ್ಕೊಂಡು ಅದನ್ನ ಕೊಟ್ಟಿರೋ ನೆಲ ಇದು. ಅದರಿಂದ ನಾವು ಇನ್ನೇನೇನು ಮಾಡ್ಬೋದು, ಅದು ಇನ್ಸ್ಪಿರೇಷನ್ ತೊಗೋಬೋದು, ಜವಾಬ್ದಾರಿ ತೊಗೋಬೋದು. ನಾವು ಸುಮ್ಮನೆ ವಿ ಶುಡ್ ನಾಟ್ ಲಿಮಿಟೆಡ್ ಟು ಹೋರಾಟ. ಇದಕ್ಕೆ ನಾವು ಹೋರಾಟದ ಮನೋಭಾವಕ್ಕೆ ಹೋಗೋದಕ್ಕಿಂತ ಹೆಚ್ಚಿಗೆ ಪ್ರೊಡಕ್ಟಿವ್ ಎನ್ವೈರನ್ಮೆಂಟಲ್ಲಿ ಇರಬೇಕು ನಾವು. ಸುಮ್ಮನೆ ನಿಂತ್ಕೊಂಡು ನೀವು ಕನ್ನಡ ಸಿನಿಮಾ ನಮ್ಗೆ ಥಿಯೇಟ್ರ್ ಕೊಡ್ತಾ ಇಲ್ಲ ಅಲ್ಲ, ನಾನು ಕನ್ನಡ ಸಿನಿಮಾ ಹಿಂಗೆ ಮಾಡಿದ್ರೆ ನೀನು ಏನಕ್ಕೆ ಥಿಯೇಟ್ರ್ ಕೊಡಲ್ಲ ಅಂತ ಕೇಳ್ಬೇಕು ನಾವು. ಬರ್ತಾ ಇದ್ದಾರಲ್ಲ ಗುರು ಹೊರಗಡೆ, ನಿನಗೆ ಹೌಸ್ಫುಲ್ ಓಡ್ತಾ ಇದೆ ಶೋಸು, ಥಿಯೇಟ್ರ್ ಕೊಡ್ತಾ ಇಲ್ಲ. ಆರ್ ವಿ ಡೂಯಿಂಗ್ ದಟ್? ನಾವು ಮಾಡ್ತಾ ಇದ್ದೀವಿ ಅದನ್ನು ನಾನು ನನ್ನನ್ನು ಇನ್ಕ್ಲೂಡ್ ಮಾಡಿ ಯೋಚನೆ ಮಾಡ್ಕೋತಾ ಇದ್ದೀವಿ. ಮಾಡ್ತಾ ಇದ್ರು ಎಷ್ಟು ಸ್ಕೇಲಲ್ಲಿ, ಕನ್ಸಿಸ್ಟೆನ್ಸಿ ಅನ್ನೋದು, ದೀಸ್ ಆರ್ ಆಲ್ ತುಂಬ ಕಷ್ಟ ಆಗಿರ್ಬೇಕಲ್ಲ. ಅಂದರೆ ಒಂದು ಕಡೆ ಈ ಬ್ಯಾಕ್ಗ್ರೌಂಡು, ಇದ್ರ ಮಧ್ಯ ನಿಮ್ಮ ಆಸ್ಪಿರೇಷನ್ಸು, ಇದರ ಮಧ್ಯ ಪ್ರತಿ ಸತಿ ಝೀರೋಗೆ ಹೋಗಿ ಅದನ್ನು ಕಟ್ಕೊಳ್ಳೋದು. ಅದು ಸೊ ಟೆಕ್ನಿಕ್ಯಾಲಿಟೀಸ್ ನೀವು ಎಲ್ಲಿ, ವೇರ್ ಡು ಯು ಕೀಪ್ ಯುವರ್ ಸೆಲ್ಫ್ ಆಸ್ ಎ ಐ ಆಮ್ ಎ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಫಿಲಮ್ ಮೇಕರ್. ನನಗೆ ಐ ಫಾಲೋ ಕ್ಯಾರೆಕ್ಟರ್ಸ್. ನಾನು ಕ್ಯಾರೆಕ್ಟರ್ ಹಿಂದೆ ಬೀಳೋನು. ನೀವು ರತ್ನನ ಹಿಂದೆ ನಾನು ಬಿದ್ದಿರ್ತೀನಿ. ನನ್ನ ಕ್ಯಾಮ್ರಾ ಯಾವಾಗಲೂ ಅವನ ಹಿಂದೆ ಇರುತ್ತೆ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಬೇಕು, ನನಗೆ ಹಂಗೆ ತೋರಿಸ್ಬೇಕು, ಹಿಂಗೆ ತೋರಿಸ್ಬೇಕು. ನರೇಶನ್ ಹಿಂಗೆ ಕೊಟ್ಬಿಡ್ಬೇಕು. ನಾನು ಕಾಶ್ಮೀರ್ನ ಹೆಂಗೆ ನೋಡ್ಕೊಂಬಂದಿದ್ನೋ ನನ್ನ ಕಾಶ್ಮೀರ್ ಹಂಗೆ ಕಾಣಿಸ್ಬೇಕು ನನಗೆ. ನಾನು ನನ್ನ ಮನೇನ ಹೆಂಗೆ ನೋಡಿದ್ನೋ ನನ್ನ ಮನೆ, ನಾನು ಸೃಷ್ಟಿ ಮಾಡ್ತಿರೋ ಅಂಥ ಮನೆ ಹಂಗೆ ಕಾಣಿಸ್ಬೇಕು ನನಗೆ. ನನ್ನ ಪಾತ್ರಗಳು ಹಂಗೆ ಕಾಣಿಸ್ಬೇಕು. ಐ ಆಮ್ ವೆರಿ ಸಿಂಪಲ್ ಇನ್ ದಟ್. ಆ್ಯಂಡ್ ರತ್ನನ್ ಪ್ರಪಂಚ ಅಂತ ಸಿನಿಮಾಗಳು ಡಸಂಟ್ ರಿಕ್ವೈರ್ ಗ್ರೇಟ್ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ಸ್. ನೀವು ಹೇಳಿದ ಸಿನಿಮಾಗಳಿಗೆ ಆ ಥರ ಟೆಕ್ನಿಕ್ಸ್ ಬೇಕು. KGF ಆ ಟೆಕ್ನಿಕ್ ಬೇಕು. ನಾನು ಆ ಥರ ಲ್ಯಾಂಡ್ಸ್ಕೇಪಲ್ಲೇ ತೋರಿಸ್ಬೇಕು KGFನ. ನಾನು ಹಿಂಗೆ ನೋಡ್ಬೇಕು ಆ ಫಿಲಮ್ನ. ಅದನ್ನು ನಾನು ಹಿಂಗೆ ತೊಗೊಂಬಂದು ಇಟ್ಟಿದ್ರೆ ಆ ಪಿಕ್ಚರ್ ಓಡ್ತಾ ಇರಲಿಲ್ಲ. ಬಿಕಾಸ್ ಏನು ಮಾಡಿಬಿಟ್ಟಾರು, ಏನು ಗುರು ತೋರಿಸಿದ್ದಾರೆ, ಪ್ರತಿ ಫ್ರೇಮ್ ಹೆಂಗಿದೆಯಲ್ಲ ಗುರು ಅಂತ ಅಂತೀವಲ್ಲ. ಅವರ ಒಂದು 20 ಲಾರಿಗಳು ಬಂದು ನಿಂತ್ಕೊಂಡು KGF 2 ಅಲ್ಲಿ ಇಳಿದ್ಬಿಟ್ಟು ಎದುರುಗಡೆ ಶೂಟ್ ಮಾಡೋ ಒಂದು BGM ಬರ್ತಾಯಿದ್ರೆ ದಟ್ ಈಸ್ ಒಂದು ನಮಗೆ ಬೇರೆನೇ ಎನರ್ಜಿ ಅದು. ಆ ಥರ ಮಾಡಬೇಕಾಗಿರೋ ಸಿನಿಮಾ ಹಂಗೆ ಮಾಡಬೇಕು. ಹಂಗಂತ ಎಲ್ಲ ಸಿನಿಮಾನೂ ಹಾಗೆ ಮಾಡೋಕ್ಕೆ ಹೋದರೆ ಅಗೇನ್ ಟೆಕ್ನಿಕ್ಯಾಲಿಟೀಸಿಗೆ ನಾವು ಎಷ್ಟು ಶರಣಾಗ್ಬಿಡ್ತೀವಿ, ನಾವು ಗುಲಾಮರಾಗ್ಬಿಡ್ತೀವಿ ಅವಾಗ. ಸೇಯಿಂಗ್ ಎಲ್ಲ ಅವಶ್ಯಕತೆ ಇದೆಯೋ ಅದಿರಬೇಕೇ ಹೊರತು ಅದೇ ಸಿನಿಮಾ ಆಗ್ಬಿಟ್ಟು ಹೂರ್ಣ ಇಲ್ದಿರೋ ಹಂಗೆ ಆಗಬಾರ್ದು ಅನ್ನೋ. ನಾನು ಬೆಂಗಳೂರಿನ ಟಾಪ್ ಆ್ಯಂಗಲಲ್ಲಿ ಎಷ್ಟು ಅಂತ ತೋರಿಸ್ತೀರಾ? ಏನಿದೆ ಬೆಂಗಳೂರಲ್ಲಿ? ಕಾಂಕ್ರೀಟ್ ಜಂಗಲ್ ಇದು. ಕಾಶ್ಮೀರನ ನಾನು ಟಾಪ್ ಆ್ಯಂಗಲಲ್ಲಿ ತೋರಿಸ್ತೀನಿ. ಎಲ್ಲಿ ಏನು ಉಪಯೋಗಿಸ್ಬೇಕು ಅನ್ನೋ ಸೆನ್ಸಿಬಿಲಿಟೀಸ್, ಜಜ್ಮೆಂಟ್. ಸೊ ನಾನು ವೈಡ್ ಆ್ಯಂಗಲ್ ಯೂಸ್ ಮಾಡ್ತೀನಿ. ಜನ ನನಗೆ ಎಲ್ಲಿ ಕಾಣಿಸ್ಬೇಕೋ ಅಲ್ಲಿ ವೈಡ್ ಆ್ಯಂಗಲ್. ಮಾರ್ಕೆಟಲ್ಲಿ ನಾನು ವೈಡ್ ಆ್ಯಂಗಲ್ ಯೂಸ್ ಮಾಡ್ತೀನಿ. ಆಮೇಲೆ ಕ್ಯಾರೆಕ್ಟರ್ ಫಾಲೋ ಮಾಡ್ತೀನಿ. ಅಂದರೆ ವೆನ್ ಇಟ್ ಕಮ್ಸ್ ಟು ವೆರಿ ಬೇಸಿಕ್ ಟೆಕ್ನಿಕ್ಸ್ ನಾನು ಮಾತಾಡ್ತಿರೋದು. ವಾಟ್ ಆರ್ ಚಾಲೆಂಜಸ್ ಟು ಯು ಆಸ್ ಅ ಡೈರೆಕ್ಟರ್, ನಾಟ್ ಆಸ್ ಅ ಹ್ಯೂಮನ್? ಒಂದು ಸಿನಿಮಾ ಮಾಡೋದೇ ಒಂದು ದೊಡ್ಡ ಇಲ್ಲ ನಿಜವಾಗ್ಲು. ಅಂದರೆ ನಾವು ಇಷ್ಟೆಲ್ಲ ಮಾತಾಡ್ಬಿಟ್ಟು ನಾನು ಅಗೇನ್ ಈ ಎಪಿಸೋಡ್ನ ಪ್ರಾಬಬ್ಲಿ ಇನ್ನೊಂದು 2 ವರ್ಷ ಆದಮೇಲೆ ನೋಡ್ತಾ ನಂದು ಯಾವುದೋ ಫಿಲಮ್ ಚೆನ್ನಾಗಿಲ್ಲದೆ ಇಷ್ಟ ಆಗದೆ ಇರೋರು ಬೈಕೋ, ಏನು ತಲೆ ಬೂಡ ಎಲ್ಲ ಮಾತಾಡ್ದ ಇವನು, ಏನು ಮಾಡ್ಬಿಟ್ಟು ಅವ್ನು ಗುರು ಪಿಕ್ಚರ್ ಇವನು ಅಂತ ಮಾತಾಡೋವಂಥ ಪರಿಸ್ಥಿತಿನೂ ಬರಬಹುದು. ಸೊ ಅದಕ್ಕೆ ಟು ಬಿ ವೆರಿ ರಿಲೆವೆಂಟ್ ವಿತ್ ದ ಟೈಮ್ಸ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ನನಗೆ. ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅ ರೈಟರ್ ನಾನು ಅಪ್ಗ್ರೇಡ್ ಆಗ್ತಾನೇ ಇರಬೇಕು ಟು ದ ಟೆಕ್ನಿಕ್ಸ್. ನನಗೆ ಯಾವ ಕ್ಯಾಮ್ರಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಅನ್ನೋದು ನನಗೆ ನಿಜವಾಗ್ಲೂ ಬೇಕಾಗಿಲ್ಲ. ನಾನು ಇಲ್ಲಿ ಬಂದ ತಕ್ಷಣ ನೋಡೋದು ಯಾವುದು ಇದು ಕ್ಯಾಮ್ರಾ, ಯಾವುದು ಅಲ್ಲೇ ಇದೆ ನನಗೆ. ಆಮೇಲೆ ನೋಡಿದೆ ನಾನು R6 ಅಂತ ಒಂದು ಕ್ಯಾಮ್ರಾ ಇದು. ನಾನು ಅಂದರೂ 5D Mark IV ಅಂತ ಕೇಳಿದೆ. ಐ ಹ್ಯಾವ್ ನೋ ಕ್ಲೂ. ಲೆನ್ಸ್ ಒಂದು ಗೊತ್ತು ನನಗೆ, ನಾನು ಯಾಕಂದರೆ ಲೆನ್ಸಿಂಗ್ ಸ್ವಲ್ಪ ನೋಡ್ಕೋತೀನಿ. ಬಟ್ ನನಗೇನು ಅಂತಂದರೆ ರಿಲೆವೆನ್ಸಿ ಇರಬೇಕು ಕತೆ ಹೇಳೋದ್ರಲ್ಲಿ. ಇವತ್ತಿನ ಪ್ರಪಂಚದಲ್ಲಿ ಏನು ನಡೀತದೆ, ಈಗ ಟ್ರೆಂಡ್ ಬಗ್ಗೆ ಮಾತಾಡ್ತೀವಲ್ಲ ನಾವು, ಇವತ್ತು ಸೋಷಿಯಲ್ ಮೀಡಿಯಾ ಟ್ರೆಂಡುಗುರು, ಇನ್ಸ್ಟಾಗ್ರಾಮ್ ಟ್ರೆಂಡುಗುರು, ಅದನ್ನು ಮಾಡ್ಬಿಡೋಣ ಅಂತ 5 ವರ್ಷ ಆದಮೇಲೆ ಈ ಟ್ರೆಂಡ್ ಇರತ್ತಾ? ಖಂಡಿತ ಇರಲ್ಲ. ನೀವು ನೋಡಿರೋ ಗ್ರೇಟೆಸ್ಟ್ ಸಿನಿಮಾಗಳಲ್ಲಿ ಯಾರೂ ಟ್ರೆಂಡ್ ಬಗ್ಗೆ ಮಾತೇ ಆಡಿಲ್ಲ. ಯಾರೂ ಅವತ್ತಿನ ಟ್ರೆಂಡ್ಸ್ ಬಗ್ಗೆ ಮಾತೇ ಆಡಿಲ್ಲ. ಇಟ್ಸ್ ಆಲ್ ಎವರ್ಗ್ರೀನ್ ಕಾಂಟೆಂಟ್, ಯೂನಿವರ್ಸಲ್ ಸಬ್ಜೆಕ್ಟು. ನಿಮ್ಮ 500 ವರ್ಷ ಹೋದ್ಮೇಲೆ ಆ ಕತೆ ಇದು ಹೆಂಗೆ ಅಂದರೆ ದಾಸರ ಪದಗಳ ಥರ. ನೀವು ಎಷ್ಟೇ 1000 ವರ್ಷ ಹೋದ್ರೂ ನಾನು ಈ ಕತೆ ಹೇಳಿದ್ರೆ ಅಥವಾ ಈ ಹಾಡು ಹೇಳಿದ್ರೆ ನನಗೆ ರಿಲೆವೆಂಟ್ ಆಗಿರುತ್ತೆ. ಕುರುಡು ನಾಯಿ ಸಂತೆಗೆ ಬಂತಂತೋ ಅಂತ ಅಂದರೆ ನಾವು ಅದರ ದಾಸರ ಪದದಲ್ಲಿ ಅದರ ಅರ್ಥ ಇವತ್ತಿಗೆ ನಾವು ಹುಡುಕಿದ್ರೆ ಇವತ್ತಿಗೂ ರಿಲೆವೆನ್ಸಿ ಇದೆ ಅದು ಅಂತಂದರೆ ಹೂರ್ಣ ಇದೆ. ಅದಕ್ಕೆ ದಾಸರ ಪದ ಇನ್ನು ಉಳ್ಕೊಂಡಿರೋದ ಕಾರಣ ರಿಲೆವೆನ್ಸೇ ಹೊರತು ದಾಸರು ಬರೆದಿದ್ದು. ಸೊ ಬೇಸಿಕ್ಲಿ ಫೋಕಸಿಂಗ್ ಆನ್ ರಿಲೆವೆನ್ಸ್, ಟೈಮ್ಲೆಸ್. ಎಸ್, ನಾವು ಚಾಲೆಂಜ್ ಇಸ್ ಟು ಸ್ಟೇ ರಿಲೆವೆಂಟ್, ಸ್ಟೇ ಹಂಗ್ರಿ, ಸ್ಟೇ ವೆರಿ ಇನ್ನೋಸೆಂಟ್. ಅದು ಹೆಂಗೆ ಇದೆಲ್ಲವೂ ತಿಳ್ಕೊಂಡಾದ್ಮೇಲೂ ನಾನು ಇನ್ನೋಸೆಂಟಾಗಿ
ನನ್ನನ್ನು ನಾನು ಒಂದು ಇಮೇಜ್ ಅಂತ ಸೃಷ್ಟಿ ಮಾಡ್ಕೊಳ್ದಂಗೆ ಹೊರಗಡೆ ಬಂದು ಎಲ್ಲರ ಹತ್ರನೂ ಓಡಾಡಿಕೊಂಡು ಮಾತಾಡ್ಕೊಂಡು ಇರದೇನೆ, ಅಂದರೆ ನಾನು ಗುರು ನಾನು ಯಾರು ಗೊತ್ತಾ ಅಂತ ಹೇಳ್ದೇನೆ ಯಾರಿಗೂ ಗೊತ್ತಿಲ್ದಂಗೆ ನನ್ನ ಕತೆಗಳನ್ನ ಹುಡ್ಕೋದಿದೆಯಲ್ಲ, ಅದೇ ನನಗಿರೋ ಬಿಗ್ಗೆಸ್ಟ್ ಚಾಲೆಂಜು, ಎಲ್ರಿಗೂ ಇರೋ ಬಿಗ್ಗೆಸ್ಟ್ ಚಾಲೆಂಜು.